ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಅಭ್ಯಾಸನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಇವತ್ತು ಒಂದು 2 ತಾಸು ಜಾಸ್ತಿನೇ ಓದಬೇಕಂತ ಕೂತ್ಕೊಂಡೆ. ಯಾಕಂದರೆ ಇವತ್ತು ನಮ್ಮ ಮನೆಯವರು ಕೂಡ ಮನೆಯಲ್ಲಿರೋದ್ರಿಂದ ನನ್ನ ಮಗಳ ಜೊತೆಗೆ ಇರ್ತಾರೆ. ಹಂಗಾಗಿ ಮಾರ್ನಿಂಗು ಮತ್ತು ಅವಳನ್ನ ಸ್ಕೂಲಿಗೆ ಕಳಿಸೋದು ಕರೆಯೋದು ಅನ್ನೋದೇನು ಇವತ್ತು ಟೈಮ್ ಆ ಥರ ಏನಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಅಭ್ಯಾಸನ ಇವತ್ತು ಒಂದು ಸಬ್ಜೆಕ್ಟ್ ಆದ್ರೂ ಒಂಚೂರು ಮುಗಿಸ್ಬೇಕಂತ ಕೂತ್ಕೊಂಡೆ. ಜಿ ಕೆ ಬುಕ್ಸು ಸ್ಟಡಿ ಮಾಡ್ತಾ ಇದ್ನಲ್ವ, ಅದು ಸ್ವಲ್ಪ ಇತ್ತು. ಇವತ್ತು ಫುಲ್ ಮುಗಿಸ್ಬಿಟ್ಟು ನೆಕ್ಸ್ಟು ರಿವಿಸನ್ ಮಾಡಿದ್ರೆ ಆಯ್ತು ಅಂತ ಇವತ್ತು ಜಿ ಕೆ ಪೇಪರ್ನ ಹಿಡ್ಕೊಂಡು ಕೂತ್ಕೊಂಡೆ. ಹಾಗೆ ನಿಮಗೂ ಕೂಡ ಜಿ ಕೆ ಬಗ್ಗೆ ಸ್ವಲ್ಪ ಶೇರ್ ಮಾಡಬೇಕಿತ್ತು. ತುಂಬ ಜನ ಕೇಳ್ತಾ ಇದ್ರಲ್ವ, ಜಿ ಕೆ ಪೇಪರ್ ಯಾವ ಥರ ಸ್ಟಡಿ ಮಾಡ್ತೀರಾ? ಓನ್ಲಿ ನೀವು ಸೋಷಿಯಲ್ ಬಗ್ಗೆನೇ ಜಾಸ್ತಿ ಹೇಳ್ತಾ ಇರ್ತೀರಾ. ಹಾಗೆ ಜಿ ಕೆ ಪೇಪರ್ ಮತ್ತು ಕಂಪ್ಯೂಟರ್ ಬಗ್ಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ, ಯಾವ ಥರ ಸ್ಟಡಿ ಮಾಡ್ತೀರಾ ಅಂತ ಕೇಳ್ತಾ ಇದ್ರ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಫ್ರೆಂಡ್ಸ್, ಮೊದಲು ನಾವು ಜಿ ಕೆನ ಸ್ಟಡಿ ಮಾಡಬೇಕಂದ್ರೆ ಫಸ್ಟು ಅದ್ರ ಬಗ್ಗೆ ನಾವು ಸಿಲೆಬಸ್ನ ತಗೋಬೇಕಾಗುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಸಿಲೆಬಸ್ನ ನಾವು ತಿಳ್ಕೊಂಡಾಗ ಫಸ್ಟು, ಆಮೇಲೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಜಿ ಕೆ ಪೇಪರ್ಗೆ ಯಾವ್ಯಾವ ಬುಕ್ಸ್ನ ಬಿಟ್ಟಿದ್ದಾರೆ ಅಂತ ಸಿಲೆಬಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಜಿ ಕೆ ಪೇಪರ್ನ ನಾವು ಸ್ಟಡಿ ಮಾಡ್ಬೋದು. ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದು ನಮಗೆ ಫಸ್ಟು ತಿಳಿಬೇಕಾಗುತ್ತೆ. ಆವಾಗ ನಮಗೆ ಇಷ್ಟು ಪ್ರಶ್ನೆಗಳು ಬರ್ತವೆ, ನಾವು ಎಷ್ಟು ಟಾರ್ಗೆಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಈ ಒಂದು ಜಿ ಕೆಯಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಅನ್ನೋದಾದರೆ ನಮಗೆ ಫಸ್ಟು ಇದರಲ್ಲೂ ಕೂಡ ಭಾರತದ ಇತಿಹಾಸನೂ ಕೂಡ ಕವರ್ ಆಗುತ್ತೆ. ಹಾಗೆ ಭಾರತದ ಸಂವಿಧಾನ, ಹಾಗೆ ಜಿಯೋಗ್ರಫಿ ಮತ್ತು ಸೈನ್ಸು, ಅರ್ಥಶಾಸ್ತ್ರ ಮತ್ತು ಕರ್ನಾಟಕ ಜಿ ಕೆ, ಪರಿಸರ, ಇಷ್ಟೊಂದು ಸಬ್ಜೆಕ್ಟ್ಗಳು ನಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಇಷ್ಟೊಂದು ವಿಷಯಗಳು ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ. ಹಾಗೆ ಕ್ರೀಡೆಗೆ ಸಂಬಂಧಪಟ್ಟಂಥ ವಿಷಯಗಳು ಕೂಡ ಬರ್ತವೆ. ಹಾಗೆ ಪ್ರಮುಖ ದಿನಾಂಕಗಳು ಕೂಡ ಒಂದು ಕರೆಂಟ್ ಇವೆಂಟ್ಸಲ್ಲಿ ಜಿ ಕೆ ಪೇಪರಲ್ಲಿ ನಮಗೆ ಬರುತ್ತೆ. ಈ ವಿಷಯಗಳು ಆದಮೇಲೆ ನಾವು ಕರೆಂಟ್ ಅಫೇರ್ಸ್ನ ಡೈಲಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಏನಿಲ್ಲ ಅಂದ್ರೂ ಡೈಲಿ 15-20 ನಿಮಿಷ ಒಂದು ನ್ಯೂಸ್ ಪೇಪರ್ ಓದೋದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಓದೋದು, ಹಾಗೆ ಕರ್ನಾಟಕದ ಪ್ರಚಲಿತ ಘಟನೆಗಳು, ಪ್ರಚಲಿತ ವಿದ್ಯಮಾನಗಳನ್ನು ಈ ಥರನೆಲ್ಲ ನಾವು ನೋಡಿಬಿಟ್ಟು ಡೈಲಿ ನ್ಯೂಸ್ ಪೇಪರ್ನ ತಗೋಬಿಟ್ಟು, ಹಾಗೆ ಯೂಟ್ಯೂಬಲ್ಲೂ ಕೂಡ ತುಂಬ ಜನ ನ್ಯೂಸ್ ಪೇಪರ್ ಕೂಡ ನ್ಯೂಸ್ ಪಾಯಿಂಟ್ಸು, ಪ್ರಚಲಿತ ಘಟನೆಗಳನ್ನೆಲ್ಲ ಓದ್ತಾ ಇರ್ತಾರೆ. ಅವನು ಕೂಡ ಚೆನ್ನಾಗಿ ನಾವು ಸಣ್ಣದಾಗಿ ಶಾರ್ಟ್ ನೋಟ್ ಮಾಡ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ. ರಿವಿಸನ್ ಕೂಡ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ನಮಗೆ ಕರೆಂಟ್ ಅಫೇರ್ಸ್ ಡೈಲಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ಸಾಕಾಗುತ್ತಾ ಅಂದರೆ ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಡೈಲಿ ನಾವು 50-100 ಜಿ ಕೆ ಪೇಪರ್ನ MCQs ಕ್ವಶನ್ಗಳ್ನ ಬಿಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹಲವಾರು ಬುಕ್ಸ್ಗಳ್ನು ಕೂಡ ಬಿಟ್ಟಿದ್ದಾರೆ. ಆ ಒಂದು ಬುಕ್ಸ್ಗಳ್ನೆಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತು ಆಸುಪಾಸು ವಿಷಯದ ಆಸುಪಾಸು ಆ ಥರ ಎಲ್ಲ ನಾವು ಓದ್ಕೋಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ವಿಷಯಗಳು ಕೂಡ ತಿಳಿತವೆ. ಹಾಗೆ ನೋಟ್ಸ್ಗಳು ಕೂಡ ಮಾಡ್ಕೋಬೇಕಾಗುತ್ತೆ. ನಾವು ಈ ಒಂದು ಡೈಲಿ 50-100 ಜಿ ಕೆ ಪೇಪರ್ ಬಿಡಿಸ್ತಾ ಇದ್ದೀವಿ ಅಂದಮೇಲೆ ಅದರಲ್ಲಿ ನನಗೆ ಯಾವುದು ಮರ್ತೋಗಿದೆ ಅಥವಾ ಯಾವುದು ನನಗೆ ತಿಳಿತಾ ಇಲ್ಲ ಅಥವಾ ಯಾವುದು ತಪ್ಪಾಯಿತು ಅನ್ನೋದನ್ನು ನಾವು ಪಾಯಿಂಟ್ ನೋಟ್ ಮಾಡ್ಕೊಂಡು ಅದನ್ನು ಮತ್ತೆ ರಿವಿಸನ್ ಮಾಡಬೇಕಾಗುತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಿ ಕೆಯಲ್ಲಿ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ HSTR ಮತ್ತು GPSTRಗಾಗಿ ಆಲ್ರೆಡಿ ಕ್ವಶನ್ ಪೇಪರ್ ಕೇಳಿದಾರಲ್ವ ಜಿ ಕೆ ಪೇಪರಲ್ಲಿ, ಅದನ್ನು ನಾವು ರಿವಿಸನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಲ್ರೆಡಿ ಎಷ್ಟು ನಾವು ಎಕ್ಸಾಮ್ಗಳ್ನ ಮಾಡಿದ್ದಾರೆ, ಅಷ್ಟು ಕ್ವಶನ್ ಪೇಪರ್ಗಳು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡು ಅವನ್ನ ಡೈಲಿ ಬಿಡಿಸ್ಬೇಕು. ಅದ್ರ ಜೊತೆಗೆ MCQs ಕೊಟ್ಟಿರ್ತಾರಲ್ವ, ಅದ್ರ ಸಂಬಂಧಪಟ್ಟಂತೆ ನಾವು ವಿಷಯಗಳ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿದಾಗ ನಾವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೀಟಾಗಿ ಬಿಡಿಸಿದಾಗ ನಮಗೆ ಒಂದು ಮನವರಿಕೆ ಆಗುತ್ತೆ. ಈ ಥರ ಕೇಳಿದ್ದಾರೆ, ಇಷ್ಟು ಡೀಪಾಗಿ ಕೇಳಿದ್ದಾರೆ, ಇದನ್ನು ಇಷ್ಟು ಡೀಪಾಗಿ ನಾವು ಸ್ಟಡಿ ಮಾಡಬೇಕು ಅನ್ನೋದು ನಮಗೆ ತಲೆಗೆ ಬಂದುಬಿಡುತ್ತೆ. ಆವಾಗ ನಾವು ಆರಾಮಾಗಿ ಬುಕ್ಸ್ಗಳ್ನ ಕಲೆಕ್ಟ್ ಮಾಡ್ಕೊಂಡು ಓದೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ಆಗಿರುವಂಥ ಹಿಂದಿನ ಕ್ವಶನ್ ಪೇಪರ್ಗಳ್ನ ನಾವು ನೀಟಾಗಿ ಬಿಡಿಸ್ಬಿಟ್ಟು ಅದ್ರ ಬಗ್ಗೆ ಆನ್ಸರ್ನ ಬರೆಯೋದು ತುಂಬ ಇಂಪಾರ್ಟೆಂಟ್. ಇವನ್ನು ಕೂಡ ನಾವು ನೀಟಾಗಿ ನೋಟ್ಸು ಪಾಯಿಂಟ್ಸ್ಗಳನ್ನ ಮಾಡಿದ್ವಿ ಅಂದರೆ ನಮಗೆ ಆರಾಮಾಗಿ ಜಿ ಕೆ ತುಂಬ ಈಸಿ ಆಗಿಬಿಡುತ್ತೆ.
ಹಾಗೆ ಇನ್ನೊಂದು ಏನಪ್ಪ ಅಂದರೆ ಶಾರ್ಟ್ಸ್ ನೋಟ್ಸ್ನ ಮಾಡ್ಕೋಬೇಕಾಗುತ್ತೆ. ಈಗ ಇಂಪಾರ್ಟೆಂಟ್ ಡೇಟ್ಗಳು ಬರ್ತಾವಲ್ವ, ಪ್ರಮುಖ ದಿನಾಂಕಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಏನು ಕೇಳ್ತಾರೆ ಅನ್ನೋದು, ಅವರ ಕೃತಿಗಳು ಕೇಳ್ತಾರಲ್ವ, ಮತ್ತು ಅವರ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥದ್ದು, ಈ ಥರ ಪ್ರಶಸ್ತಿ ಪುರಸ್ಕಾರ ಯಾವ ಕೃತಿಗೆ ಬಂದಿದೆ ಅಂತ ಈ ಥರ ಕೇಳ್ತಾರೆ. ವ್ಯಕ್ತಿಗಳು, ಪ್ಲೇಸಸ್ಸು, ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿಗಳ ಬಗ್ಗೆ ಓದೋದು. ಹಾಗೆ ಕೆಲವೊಂದು ಯೋಜನೆಗಳ ಬಗ್ಗೆನೂ ಕೂಡ ಜಿ ಕೆಯಲ್ಲಿ ಕೇಳ್ತಾರೆ. ಆ ಒಂದು ಯೋಜನೆಗಳನ್ನ ನಾವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಮತ್ತು ಕಾನ್ಸ್ಟಿಟ್ಯೂಷನ್ ಬಂದುಬಿಟ್ರೆ ಆ ವಿಧಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ವಿಧಿ ಏನೇನು ಹೇಳುತ್ತೆ ಅನ್ನೋದು ಅದರಲ್ಲೂ ಕೂಡ ಇಂಪಾರ್ಟೆಂಟಾಗಿ ನಾವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಇದನ್ನೇ ನಾವು ನೀಟಾಗಿ ವಾರಕ್ಕೊಮ್ಮೆ ನಾವು ಡೈಲಿ ರಿವಿಸನ್ ಮಾಡ್ತಾ ಬಂದ್ವಿ ಅಂದರೆ ಜಿ ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿನೂ ಕೂಡ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ಜಿ ಕೆ ಪೇಪರ್ ಬಗ್ಗೆ ಆಯಿತು. ನೆಕ್ಸ್ಟು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಡೈಲಿ ಪ್ರತಿದಿನ ಜಿ ಕೆ ಪೇಪರ್ಗೋಸ್ಕರ ನಾವು 2 ಗಂಟೆ ಅಂತೂ ಮ್ಯಾಕ್ಸಿಮಮ್ ಅದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನು ಮಾಮೂಲಿಯಾಗಿ ಸಬ್ಜೆಕ್ಟ್ ಪೇಪರ್ನ ಓದಬೇಕು. ಸೊ ಇದಕ್ಕೋಸ್ಕರನೇ ನಾವು ಜಿ ಕೆಗೋಸ್ಕರನೇ ಓದಿದ್ವಿ ಅಂದರೆ ಅದನ್ನೇ ಸಪ್ರೇಟು ಆರಾಮಾಗಿ ನಮಗೆ ಜಿ ಕೆ ಸಿಲೆಬಸ್ಸು ಕೂಡ ತುಂಬ ಕವರ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಮಾಮೂಲಿಯಾಗಿ ನಮ್ಮ ಸಬ್ಜೆಕ್ಟ್ ಪೇಪರ್ಗಳು ಬರ್ತಾವಲ್ವ, ಬೇಸಿಕಲಿ ಇಂಗ್ಲೀಷ್ ಗ್ರಾಮರು, ಹಾಗೆ ಕನ್ನಡ ಗ್ರಾಮರು, ಈ ಒಂದು ಕನ್ನಡ ಮತ್ತು ಇಂಗ್ಲೀಷು, ಇದ್ರ ಜೊತೆಗೆ ಕಂಪ್ಯೂಟರ್ ಬಗ್ಗೆ, ಇಷ್ಟು ನಾವು ಹೋಲ್ ಸಿಲೆಬಸ್ನ ನಾವು ನೀಟಾಗಿ ಸಿಲೆಬಸ್ ಕಾಪಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಬಂದ್ವಿ ಅಂದರೆ ಆರಾಮಾಗಿ ಒಂದು ತಿಂಗಳಲ್ಲಿ ನಾವು ಜಿ ಕೆನ ಪೂರ್ತಿ ಸಿಲೆಬಸ್ನ ನಾವು ಕವರ್ ಮಾಡ್ಬೋದು. ನಿಜವಾಗ್ಲೂ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನಾನಂತೂ ಇತ್ತೀಚೆಗೆ ಓದಬೇಕಂತ ಕೂತ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಡೈಲಿ ಒಂದೊಂದು ಸಬ್ಜೆಕ್ಟು ಒಂದೊಂದು ವಿಷಯನ ನಾನು ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಎಷ್ಟು ಈಸಿ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಸ್ಟಡಿ ಮಾಡಿದವ್ರಿಗೆ ಅಷ್ಟೇ ಅನುಭವ ಆಗೋದು. ಸುಮ್ಮನೆ ನಾನು ಇನ್ನೂ ಓದಬೇಕಂತ ಕೂತ್ಕೊಂಡವ್ರಿಗೆ ಇದು ಅನುಭವಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಮಗೆ ಯಾವಾಗ ಟಫ್ ಅನಿಸುತ್ತಪ್ಪ ವಿಷಯಗಳು ಅಂದರೆ ನಾವೇನು ತಿಳಿದೇ ಇಲ್ಲ, ಏನೂ ಓದೇ ಇಲ್ಲ, ಅದ್ರ ಬಗ್ಗೆ ನಮಗೆ ನಾಲೆಜೇ ಇಲ್ಲ ಬೇಸಿಕ್ಕಾಗಿ ಅನ್ನೋದು ಬಂದಾಗ ಮಾತ್ರ ನಮಗೆ ವಿಷಯಗಳು ಟಫ್ ಆಗ್ತಾವೆ ಅಷ್ಟೇ. ಬಟ್ ಡೈಲಿ ಓದ್ತಾನೆ ಹೋದಷ್ಟು ನಮಗೆ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಸಬ್ಜೆಕ್ಟ್ಗಳು ಗೊತ್ತಾಗ್ತವೆ ಅಂದರೆ ಅಷ್ಟೇ ಬೇಗ ನಾವು ಎಲ್ಲ ಒಂದು ಸಬ್ಜೆಕ್ಟ್ ಅಥವಾ ಸಿಲೆಬಸ್ನ ನಾವು ಕವರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇನ್ನೂ ತುಂಬ ಟೈಮ್ ಇದೆ. ಆರಾಮಾಗಿ ನೀವು ಸಿಲೆಬಸ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು, ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು, ಅದಕ್ಕೆ ಸಂಬಂಧಪಟ್ಟಂತಹ ಬುಕ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಓದಿ ತುಂಬ ಈಸಿಯಾಗಿದೆ. ಇವಾಗಂತೂ ಹಲವಾರು ಯೂಟ್ಯೂಬ್ ಕ್ಲಾಸಸ್ಗಳು ಕೂಡ ಬರ್ತಾ ಇದ್ದಾವೆ. ನಮ್ಮ ಕೈಯಲ್ಲೇ ಒಂದು ಫೋನ್ ಇತ್ತು ಅಂದರೆ ಆರಾಮಾಗಿ ಒಂದು 6 ತಿಂಗಳಲ್ಲಿ ನಾವೆಲ್ಲ ಸಿಲೆಬಸ್ನ ಕವರ್ ಮಾಡಿಬಿಟ್ಟು ಎಕ್ಸಾಮಿಗೆ ತಯಾರಾಗ್ಬೋದು. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ತುಂಬ ಟೈಮ್ ಇದೆ. ಇನ್ನು ಯಾರೆಲ್ಲ ಓದಬೇಕಂತ ಅಂದ್ಕೊಂಡಿದ್ದೀರ ಮತ್ತು ಟಿ ಇ ಟಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಟಿ ಇ ಟಿಗೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಿ. ಹಾಗೆ ಟಿ ಇ ಟಿ ಆಗಿರೋರಂತೂ ಎಚ್ ಎಸ್ ಟಿಯರು ತುಂಬ ಹತ್ರನೇ ಕಾಲ್ ಮಾಡ್ತಾರೆ. ಅದ್ರ ಜೊತೆಗೆ ಅದಾದ ನಂತರ ಜಿ ಪಿ ಎಸ್ ಟಿಯರು ಕೂಡ ಕಾಲ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ, ನಿರಂತರ ಅಭ್ಯಾಸವೇ ಉತ್ತಮ ಅಂಕಗಳಿಗೆ ಪ್ರಮುಖ ಕೀಲಿ ಆಗಿರುತ್ತೆ. ಸೊ ಯಾರು ಕೂಡ ಇಂಥ ಅವಕಾಶನ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬಿಡಿ. ಈ ಲಾಸ್ಟ್ ಎಚ್ ಎಸ್ ಟಿಯರು ಜಿ ಪಿ ಎಸ್ ಟಿಯರು ಇದೇ ನನ್ನದು ಕೊನೆಯ ಅವಕಾಶ ಅಂತ ನಾವು ಓದಿದರೆ ಆರಾಮಾಗಿ ನಾವು ಸಕ್ಸಸ್ ಆಗ್ತೀವಿ. ನಿಜವಾಗ್ಲೂ ಈ ಸಲ ಅಂತೂ ತುಂಬ ಕಾಂಪಿಟೇಷನ್ ಇದೆ. ಅಷ್ಟು ಸುಲಭವಾಗಿ ನಾವು ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಓದ್ದೇನೆ ಅಂತೂ ಒಂದು ಕ್ವಶನ್ ಪೇಪರ್ ನಾವು ತೆಗ್ದು ನೋಡ್ದು ಏನು ಸ್ಟಡಿ ಮಾಡ್ದೇ ಕ್ವಶನ್ ಪೇಪರ್ನ ನಾವು ಬಿಡ್ಸೋಕೆ ಹೋಗಲಿ ಅದೇನು ಬರಲ್ಲ. ಅದೇ ಸ್ವಲ್ಪ ವಿಷಯನ ತಿಳ್ಕೊಂಡು ಒಂದು ಕ್ವಶನ್ ಪೇಪರ್ನ ಬಿಡ್ಸೋಕೆ ಓದ್ಬಿಟ್ವಿ ಅಂದರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನಮಗೆ, ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಅನ್ನೋದು ನಮಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಸತತ ಅಭ್ಯಾಸವನ್ನು ಮಾಡದೆ ನಾವು ಯಶಸ್ಸನ್ನು ಪಡಿತೀವಿ ಅನ್ನೋದು ಸಾಧ್ಯನೇ ಇಲ್ಲ. ಸೊ ಇನ್ನೂ ತುಂಬ ಟೈಮ್ ಇದೆ. ಚೆನ್ನಾಗಿ ಸ್ಟಡಿ ಮಾಡಿ ತಮ್ಮ ಅಭ್ಯಾಸನ ಇನ್ನೂ ಚುರುಕುಗೊಳಿಸಿ, ಹಾಗೆ ದಿನೇ ಒಂದೊಂದು ಗಂಟೆ ಜಾಸ್ತಿಯಾಗಿ ಅಭ್ಯಾಸನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.